ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಂಟ್ವಾಳ ಇದರ ವಗ್ಗ ವಲಯದ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಕಾಡಬೆಟ್ಟು ವಗ್ಗ ವತಿಯಿಂದ ಬಂಟ್ವಾಳ ತಾಲೂಕಿನ ಕಾಡಬೆಟ್ಟು ಗ್ರಾಮದ ಕಾಡಬೆಟ್ಟು ಗುತ್ತಿನಬೈಲು ನಿವಾಸಿ ರಮಣಿ ಅವರ ಮನೆಯನ್ನ ಶ್ರಮದಾನದ ಮೂಲಕ ದುರಸ್ತಿ ಮಾಡಿರುವ ಯೋಜನೆಯ ಮಾನವೀಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಇನ್ನು ರಮಣಿ ಅವರದ್ದು ತೀರಾ ಬಡ ಕುಟುಂಬವಾಗಿದ್ದು ತನ್ನ ಒಬ್ಬ ಮಗಳು ಒಬ್ಬಳು ಮೊಮ್ಮಗಳೊಂದಿಗೆ ವಾಸಿಸ್ತಾ ಇದ್ದು ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನು ಸ್ವಲ್ಪ ಮಾನಸಿಕವಾಗಿ ಅನಾರೋಗ್ಯದಿಂದ ಕೂಡಿದ್ದು ಮನೆಯು ತೀರಾ ದುಸ್ಥಿತಿಯಲ್ಲಿದ್ದು ಮಳೆಗಾಲದಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿದ್ದ ಮನೆಯನ್ನ ಕಳೆದ ಬಾರಿ ಶೌರ್ಯ ತಂಡದ ಸದಸ್ಯರು ಟಲ್ಪರ್ ಹಾಕಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಬಾರಿ ಮಳೆಗಾಲ ಪ್ರಾರಂಭ ಆಗುವ ಮೊದಲೇ ಉದ್ಯಮಿ ಆಲಂಪುರಿ ಗುತ್ತಿನ ಯಜಮಾನ ಉದ್ಯಮಿ ಶ್ರುತಾಂಜನ ಜೈನ್ ರವರ ಸಹಕಾರದಲ್ಲಿ ಮನೆಯನ್ನ ರಿಪೇರಿ ಮಾಡುವ ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದಾರೆ. ಮಾರ್ಚ್ 15ರ ಶೌರ್ಯ ತಂಡದ ಎಲ್ಲ ಸದಸ್ಯರು ಸೇರಿಕೊಂಡು ಆಚಾರಿ ಕೆಲಸದಲ್ಲಿ ಅನುಭವವಿದ್ದ ಧನು ಪೂಜೆ ಶೌರ್ಯ ತಂಡದ 2 ಸದಸ್ಯರುಗಳನ್ನು ಜೊತೆಗೂಡಿಸಿಕೊಂಡು ಮನೆಯ ಪೂರ್ತಿ ಹಂಚು ತೆಗೆದು ರಿಪೇರಿ ಮಾಡಿಕೊಟ್ಟರು. ಪೇರಿಗೆ ಬೇಕಾದ ಕಚ್ಚಾ ಸಾಮಗ್ರಿಗಳು ಹಾಗೂ ಶ್ರಮದಾನ ಸೇವಕರ ಊಟೋಪಚಾರದ ಪೂರ್ತಿ ಖರ್ಚು ವೆಚ್ಚವನ್ನ ಆಲಂಪುರಿ ಗುತ್ತಿನ ಯಜಮಾನ ಉದ್ಯಮಿ ಶ್ರುತಾಂಜನ ಜೈನ್ ರವರು ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಶೌರ್ಯ ಘಟಕದ ಪ್ರತಿನಿಧಿ ಪ್ರವೀಣ್, ಸಂಯೋಜಕಿ ರೇಖಾ ಪಿ, ಸದಸ್ಯರುಗಳಾದ ಸಂಪತ್ ಶೆಟ್ಟಿ, ಮೋಹಾನಂದ, ನಾರಾಯಣ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಮೇಲೆ എനിക്ക് പാട്ട് എനിക്ക് പുള്ളി എന്നെ കജ്ജാനെല്ലാം മൊത്തത്തെ ജാരിത് പോപ്പിലൊക്കെ എത്തുന്നു അതിന് ಮತ್ತೆ ಊರ್ದ ಗ್ರಾಮದಾಗಲು ಮಾತ್ರ ಆತದ ಬಾಕಿದಾಗಲು ಮಾತ್ರ ಅಂತ ಬರ್ತದೆ ಸರಿ ಮತ್ತೆ ಹೆಂಗೆ ಒಂಜಿ ಕೊರಿಯರ್ ಹೆಂಗೆ ಅಕ್ಲೇನು ಒಂಜಿ ದೇವರೊಂಜಿ ಒಯ್ತು ಪೋಯಿನಟ್ಟು ಬೈತನಾಗಲಿ ಆಸಿರಾಕೋದಾಗಲಿ ದೇವರೊಂಜಿ ಎಡ್ಡ ಮಂತದ ಕೊರೋಡು ಗುರು ಅಕ್ಲೇನು ಮಾತ್ರ ಇರೋದು ಅಕ್ಲೇನು ಎಡ್ಡ ಮಂತ ಕೊರೋಡು ಆಮೇಲೆ എനിക്ക് പാട്ട് എനിക്ക് പുള്ളി എന്നെ കജ്ജാനെല്ലാം ಮொತ್ತತೆ